ಏನೇನು ತಪ್ಪು ಮಾಡಿದ್ದೀವಿ? ಭ್ರೂಣ ಹತ್ಯೆ, ಗೋಹತ್ಯೆ, ಸ್ತ್ರೀ ಹತ್ಯೆ ನಿಲ್ಲಬೇಕು. ಭ್ರೂಣ ಹತ್ಯೆ ಅಂದರೆ ತಾಯಿಯ ಗರ್ಭದಲ್ಲಿ ಅಬಾರ್ಷನ್ ಮಾಡೋದು ತುಂಬ ತಪ್ಪು. ಮಗುಗೆ ಬದುಕೋ ಆಸೆ ಇಲ್ವಾ? ನಾವಾಗಿ ಹೋಗ್ಬಿಟ್ಟು ತಂದೆ ತಾಯಿಗಳೇ ಅಬಾರ್ಷನ್ ಮಾಡಿಬಿಡೋದು ಭಾಳ ತಪ್ಪಾಗುತ್ತೆ. ಭ್ರೂಣ ಹತ್ಯೆ, ಸ್ತ್ರೀ ಹತ್ಯೆ. ಹಳೆಯ ಕಾಲದಲ್ಲಿ ಸ್ತ್ರೀಯರಿಗೆ ಯಾವ ಥರದೂ ಒಂದು ಶಿಕ್ಷೆ ಕೊಡ್ತಾ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಂಡು. ವಯಸ್ಸಾದ ವ್ಯಕ್ತಿಗೆ, ಸ್ತ್ರೀಗೆ, ವಿದ್ವಾಂಸರಿಗೆ ಶಿಕ್ಷೆ ಇರಲಿಲ್ಲ ಅಂತ. ಇವತ್ತು ಸ್ತ್ರೀಯರೂ ಶಿಕ್ಷೆ ಕೊಡ್ತಾ ಇದೆ. ಲೇಡಿ ಪೊಲೀಸ್ ತಂದುಬಿಟ್ವಿ. ಅರ್ಥ ಮಾಡ್ಕೊಳ್ಳಿ, ಕಲಿಯುಗದಲ್ಲಿ ಇದೆಲ್ಲ ಆಗಬೇಕು, ಸ್ತ್ರೀಯರು ಕಷ್ಟ ಆಗಬೇಕು, ಅದು ಆಗಬೇಕು. ಈಗ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಸುಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ನರಸಿಂಹ ಪುರಾಣದಲ್ಲಿ ಬರೆದಿದ್ದಾರೆ. ಈ ಕುಮಾರಸ್ವಾಮಿ ಇರುವಾಗ ನನ್ನ ನೆನಪು, ನಾಯಿಗಳಿಗೆ ತುಂಬ ಸಂಕಟ ಆಯಿತು ಕುಮಾರಸ್ವಾಮಿ ಅವ್ರಿಗೆ, ನಾಯಿಗಳ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಯಾಕೆ ಇಷ್ಟೆಲ್ಲ ನಾವು ಮುಂದಿದ್ದೀವಿ, ಅಡ್ವಾನ್ಸ್ಡ್ ಅಂತೀವಿ, ನಾಯಿಗಳ ಸಮಸ್ಯೆ ನಾವು ಪರಿಹಾರ ಮಾಡೋಕ್ಕಾಗಲ್ಲ. ಹಸುಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಒಬ್ಬ ವ್ಯಕ್ತಿಗೆ 2 ಹಸು ಇತ್ತಂತೆ. 100 ಕೋಟಿ ಜನ ಇದ್ದರೆ 200 ಕೋಟಿ ಹಸುಗಳು. ಅದರ ಗೊಬ್ಬರದಿಂದ ನಮಗೆ ಅಗ್ರಿಕಲ್ಚರ್ ನಡೀತಾ ಇತ್ತು. ಇವಾಗೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಿ ಆಹಾರವೂ ಶುದ್ಧ ಇಲ್ಲ, ಗಾಳಿ ಶುದ್ಧ ಇಲ್ಲ. ಇವೆಲ್ಲ ನಾವು ಸರಿ ಮಾಡಿದ್ರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಎಲ್ಲವೂ ಜ್ಯೋತಿಷರು ಹೇಳೋಕ್ಕಾಗುತ್ತಾ? ಕಣ್ಣಿಗೆ ಕಾಣಿಸುತ್ತೆ ನಾವು ಮಾಡ್ತಾ ಇರೋ ತಪ್ಪು. ಅದನ್ನು ತಿದ್ಕೊಳ್ಳೋದು ನಮ್ಮ ಕರ್ತವ್ಯ ಅನಿಸುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.